ಎಸ್ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ನಾನು ಕರ್ನಾಟಕ ಅಕಾಡೆಮಿ ಎಜುಕೇಟರ್ ಇಮಾಮ್ ಸಾಬ್ ಮುಲ್ತಾನಿ. ಸೊ ಡಿ.ಎಡ್, ಬಿ.ಎಡ್, ಪಿ.ಜಿ ಅನ್ನು ಕಂಪ್ಲೀಟ್ ಮಾಡಿದ್ದೇನೆ. ಸೊ ಹೊಸದಾಗಿ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೆ ತಿಳಿಸ್ತಕ್ಕಂಥ ವಿಷಯ ಏನಪ್ಪ ಅಂದರೆ, ಕರ್ನಾಟಕ ಶಿಕ್ಷಕರ ಒಂದು ನೇಮಕಾತಿ ಪರೀಕ್ಷೆಗಳು ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡ್ಕೋಬೇಕು ಒಂದ್ರ ಬಗ್ಗೆ ನಿಮಗೆ ಇಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಓದ್ತಕ್ಕಂಥ ವಿಧಾನ ಯಾವ್ದಿರಬೇಕು, ಕೋಚಿಂಗ್ ನಮ್ಗೆ ಅವಶ್ಯಕತೆ ಇದೆಯಾಯಿತು ಇಲ್ವಾ ಅಂತಕ್ಕಂಥದ್ದು, ಪ್ಯಾಟರ್ನ್ ಏನಾಗಿರುತ್ತೆ ಅಂತಕ್ಕಂಥದ್ದು, ಸೊ ಎಷ್ಟು ಗಂಟೆ ಅಥವಾ ಎಷ್ಟು ತಿಂಗಳು ನಾವು ಏನು ಮಾಡಬೇಕಾಗುತ್ತೆ ಅಂದರೆ ತಪಸ್ಸನ್ನು ಮಾಡಬೇಕಾಗತ್ತೆ ಅಂತಕ್ಕಂಥದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ನೀವು ಓದ್ತಕ್ಕಂಥದ್ರ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ, ಓದೋ ವಿಧಾನ ಯಾವುದು ಅಂತ ಹೇಳಿ. ತುಂಬ ಜನ ಯಾವ ರೀತಿಯಾಗಿ ಓದಿದ್ರೆ ನಾನು ಅಪಾಯಿಂಟ್ ಆಗ್ಬೋದು ಅಂತಕ್ಕಂಥದ್ದು ಒಂದಿರುತ್ತೆ. ಸೊ ತುಂಬ ಜನ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ರಿ, ಪಾರ್ಟ್ ಟೈಮ್ ಕೆಲಸ ಮಾಡ್ತಾನೆ ನಾನು ಓದ್ಕೋಬೇಕು ಸರ್ ಅಂತಕ್ಕಂಥದ್ದಿದ್ದೀರಿ. ಗೆಸ್ಟ್ ಟೀಚರ್ ಆಗಿ ಕೆಲಸ ಮಾಡ್ಬೋದು ಅಥವಾ ಪ್ರೈವೇಟ್ ಸ್ಕೂಲಲ್ಲಿ ಕೆಲಸ ಮಾಡ್ತಿರ್ಬೋದು. ಸೊ ಅಲ್ಲಿ ಏನು ನೀವು ಟೀಚಿಂಗ್ ಮಾಡ್ತಕ್ಕಂಥ ಸಬ್ಜೆಕ್ಟ್ಗಳಿದಾವೆ, ಆ ಸಬ್ಜೆಕ್ಟ್ಗಳು ನಿಮ್ಮ ಎಕ್ಸಾಮ್ಗೆ ಅಥವಾ ನಿಮ್ಮ ಏನು ನೇಮಕಾತಿ ಪರೀಕ್ಷೆ ಇದೆ ಅದಕ್ಕೆ ರಿಲೇಟೆಡ್ ಇದಾವ ಇಲ್ಲ ಅಂತಕ್ಕಂಥದ್ದು ಒಂದು ಬಾರಿ ಕ್ರಾಸ್ ವೆರಿಫೈ ಮಾಡ್ಕೊಳ್ರಿ. ಅಲ್ಲಿ ಟೀಚ್ ಮಾಡ್ತಕ್ಕಂಥ ಸಬ್ಜೆಕ್ಟ್ ನಿಮಗೆ ಏನಾದರೂ ಇಲ್ಲಿ ರಿಲೇಟೆಡ್ ಇದ್ದರೆ 100% ಅದು ನಿಮಗೆ ಯೂಸ್ಫುಲ್ ಆಗುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಸೋಷಿಯಲ್ ಸೈನ್ಸ್ ಟೀಚ್ ಮಾಡ್ತಾ ಇದ್ರೆ 100% ಇಟ್ ಈಸ್ ಯೂಸ್ಫುಲ್ ಫಾರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್. ಮ್ಯಾಥಮೆಟಿಕ್ಸ್, ಸೈನ್ಸ್, ಇಂಗ್ಲೀಷ್, ಸೊ ಆದರೆ ನಿಮ್ಮ ಸಬ್ಜೆಕ್ಟೇ ಬೇರೆ, ನೀವು ಟೀಚ್ ಮಾಡೋದು ಬೇರೆ ಅಂದಾಗ ಸ್ವಲ್ಪ ನಿಮಗೆ ಕಾಂಪ್ಲಿಕೇಟೆಡ್ ಆಗ್ತದೆ. ಹೀಗಾಗಿ ನೀವು ನಿಮ್ಮ ಸಬ್ಜೆಕ್ಟ್ ಏನಿದೆ ಅದ್ರ ಮೇಲೆ ಏನು ಮಾಡ್ತಾರೆ ಓದ್ತಕ್ಕಂಥದ್ದು. ಈಗ ಓದೋ ವಿಧಾನ ಯಾವುದು? ಮೊದಲನೇದು ಈಗಾಗಲೇ ಹೇಳಿದ್ದೀನಿ ನಾನು, ನೋಟಿಫಿಕೇಶನ್ ಆದಾಗ ನಿಮಗೆ ಸಿಗ್ತಕ್ಕಂಥದ್ದು 2 ತಿಂಗಳ ಕಾಲಾವಕಾಶ ಸಿಗುತ್ತೆ. 2 months ಯು ಹ್ಯಾವ್ ಟೈಮ್. ಎಷ್ಟಿರತ್ತೆ ರೀ? 2 ತಿಂಗಳು ನೋಟಿಫಿಕೇಶನ್ ಆದಮೇಲೆ. ಹಾಗಾದ್ರೆ ಅದಕ್ಕಿಂತ ಮುಂಚಿತವಾಗಿ ನಾನು ಏನು ಮಾಡ್ಕೋಬೇಕು, ಪಠ್ಯಕ್ರಮ ಮತ್ತು ಪ್ಯಾಟರ್ನ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಹೌದಾ? ಪ್ಯಾಟರ್ನ್ ಪ್ರಕಾರ 2026 ಎಕ್ಸಾಮ್ ನಡೀತಾ ಇದೆ ಅಂದ್ರೆ 2026 ಟೆಕ್ಸ್ಟ್ ಬುಕ್ ಏನಿದಾವೆ 6ರಿಂದ 12ನೇ ತರಗತಿ ಟೆಕ್ಸ್ಟ್ ಬುಕ್ಸ್ಗಳ ಪ್ರಕಾರ ನೀವು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೋತೀರಿ, ಮೊದಲನೇದ್ದು. ಹೌದಾ? ಆಮೇಲೆ ಪ್ಯಾಟರ್ನ್ ಯಾವ್ದನ್ನ ಫಾಲೋ ಮಾಡಬೇಕು, ಅಲ್ಪ ಸ್ವಲ್ಪ ವೇರಿಯೇಷನ್ಸ್ ಆಗ್ತಕ್ಕಂಥ ಸಾಧ್ಯತೆ ಇದೆ, ಬಟ್ ಸಿಮಿಲರ್ ಇದಾವೆ. ನೀವು ನೋಡ್ಕೊಡ್ರಿ, PSTR ನೋಡ್ರಿ, GPSTR ನೋಡ್ರಿ, HSTR ನೋಡ್ರಿ. ಪೇಪರ್ 1 ತಗೊಳ್ಳೋಣ. ಇಂಗ್ಲೀಷ್ ಇದೆ ಎಲ್ಲ ಕಡೆಗೆ, ಸೈಕಾಲಜಿ ಇದೆ, ಮೆಂಟಲ್ ಎಬಿಲಿಟಿ ಇದೆ, ಜನರಲ್ ನಾಲೆಜ್ ಇದೆ. ಹೌದಾ? ಸೊ ಇದಾವೆ ಕಾಮನ್ ಸಬ್ಜೆಕ್ಟ್ಸ್ ಹೇಳ್ತಾ ಇದ್ದೀನಿ ನಾನು. ಕಂಪ್ಯೂಟರ್ ಇದೆ, GPSTRಗೂ ಇದೆ, PSTRಗೂ ಇದೆ. ಸೊ ಹಾಗೆ ಕಾಮನ್ ಸಬ್ಜೆಕ್ಟ್ಸ್ಗಳು ಏನಿದಾವೆ ಅದ್ರ ಮೇಲೆ ಸ್ವಲ್ಪ ಏನು ಮಾಡ್ಬೋದು, ನಿಮ್ಗೆ ಈಸಿ ಆಗುತ್ತೆ, ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಎಕ್ಸಾಮ್ಗೆ ಓದ್ತಾ ಇದ್ರೆ ಆಟೋಮೆಟಿಕ್ಲಿ ಯು ಆರ್ ಪ್ರಿಪೇರಿಂಗ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇನ್ ಟೀಚಿಂಗ್ ಕ್ಯಾಟಗರಿ ಅಂತಕ್ಕಂಥದ್ದು ಒಂದು ಕಾನ್ಸೆಪ್ಟ್ ಬಂದ್ಬಿಡುತ್ತೆ ನಮ್ಮ ಮೈಂಡ್ಗೆ. ಸೊ ಹೀಗಾಗಿ ಈ ಪಠ್ಯಕ್ರಮ 2026 ಏನು ಬರ್ತದೆ ಅದನ್ನ ನೀವೇನು ಮಾಡ್ಕೋಬೇಕಂದ್ರೆ ಪ್ರೇಮ್ ಮಾಡ್ಕೋಬೇಕು. ಯಾರಿಗೆ ಪ್ರೇಮ್ ಮಾಡ್ಕೊಳಕ್ ಸಾಧ್ಯ ಇಲ್ಲ ಅವರು ಕರ್ನಾಟಕ ಅಕಾಡೆಮಿಯಲ್ಲಿ ಎಲ್ಲ ಟೀಚರ್ಸ್ ಎಜುಕೇಟರ್ಸ್ ಏನು ಮಾಡಿದಾರೆ ಅಂದ್ರೆ ಈ ಒಂದು ಪಠ್ಯಕ್ರಮನ ಪ್ರೇಮ್ ಮಾಡಿ ಹಾಕಿದ್ದಾರೆ. ಅದನ್ನ ನೀವು ನೋಡ್ಕೊಡ್ರಿ. ಸೊ ಅದರ ಪ್ರಕಾರ ಏನಾಗತ್ತಂದ್ರೆ ಈ ಒಂದು ಸಿಲೆಬಸ್ ಏನಾಗಿತ್ತಂದ್ರೆ ಇರುತ್ತೆ ಅಂತಕ್ಕಂಥದ್ದು ಗೊತ್ತಾಗಲ್ಲ ಅಂದ್ರೆ ಮತ್ತೆ ಅದನ್ನ ಅಪ್ಕಮಿಂಗ್ ಡೇಸಲ್ಲಿ ನಾವು ಬಿಡ್ತಕ್ಕಂಥ ಪ್ರಯತ್ನನ ಮಾಡ್ತೀವಿ. ಸೊ ಅದ್ರ ಪ್ರಕಾರ ನೀವು ಪ್ರಿಪರೇಷನ್ ಮಾಡ್ಕೋತೀರಿ. ಇನ್ನು ಓದ್ತಕ್ಕಂಥದ್ದು ನಾನು ಈಗಾಗಲೇ ಹೇಳಿದ್ದೀನಿ, 2 months ನಿಮಗೆ ಇಲ್ಲಿ 2 months ಏನಂದ್ರೆ ಕಾಲಾವಕಾಶ ಇದೆ ಅಂತ ಇಟ್ಕೊಡ್ರಿ. ಆ 2 ತಿಂಗಳಲ್ಲಿ ಏನ್ ಮಾಡ್ಕೋಬೇಕು, ನಾವು ರಿವಿಷನ್ಗೆ ಕೂತ್ಕೋಬೇಕಾಗತ್ತೆ. ಇದು ಬಹಳ ಇಂಪಾರ್ಟೆಂಟ್. ಏನ್ರಿ? ರಿವಿಷನ್. ನಾವು ರಿವಿಷನ್ಗೆ ಕೂತ್ಕೋಬೇಕು. ಅದು ಬಿಟ್ಟು ಈ ಟೈಮಲ್ಲಿ ನಾನು ಓದ್ಕೊಂಡು ನನ್ನ ಎಕ್ಸಾಮ್ ಕ್ರ್ಯಾಕ್ ಮಾಡ್ತೀನಿ ಅಂದ್ರೆ ಪಾಸಿಬಲ್ ಇಲ್ಲ. ಸೊ ನೀವು ಸ್ಕೂಲ್ ಪ್ರೈವೇಟ್ ಜಾಬ್ ಮಾಡ್ತಾನೆ ನೀವು ಮನೆಯಲ್ಲಿ ಸುಮಾರು 3ರಿಂದ 4 ಗಂಟೆ ಏನಾದರೂ ಟೈಮ್ ತೆಗೆದ್ರೆ ಓದಕ್ಕೆ 100% ಕ್ರ್ಯಾಕ್ ಮಾಡ್ಬೋದು. ಯಾಕಂದ್ರೆ ನಿಮ್ಮಾಗೆ ನಾನು ಕೂಡ ಒಬ್ಬ ಗೆಸ್ಟ್ ಟೀಚರ್ ಆಗಿ, ಅದಾದಮೇಲೆ ಗೌರ್ಮೆಂಟ್ CBSE ಸ್ಕೂಲಲ್ಲಿ ಅಸಿಸ್ಟೆಂಟ್ ಟೀಚರ್ ಆಗಿ ಕೆಲಸ ಮಾಡಿ, ಅದಾದ ನೋಟಿಫಿಕೇಶನ್ ಆದಮೇಲೆ ನನ್ನ ಮನೇಲಿ ಕೂತ್ಕೊಂಡು ಒಂದು 3 ತಿಂಗಳು ಏನಂದ್ರೆ ನಾನು ಸ್ಟಡಿ ಮಾಡಿದೆ, ಅದು ವರ್ಕೌಟ್ ಆಯಿತು. ಇನ್ನೊಂದು ನನಗೆ ಯಾಕೆ ಹೆಲ್ಪ್ ಆಯ್ತು ಅಂದರೆ ನಾನು ಆನ್ಲೈನ್ ಟೀಚಿಂಗ್ ಮಾಡ್ತಾ ಇದ್ದೆ ಅನ್ಅಕಾಡೆಮಿಲಿ 2019-20 ಹೊತ್ತಿಗೆ ನಾನು ಏನಂದ್ರೆ ಆನ್ಲೈನಲ್ಲಿ ಟೀಚಿಂಗ್ ಮಾಡ್ತಕ್ಕಂಥದ್ದು ನನಗೆ ಹೆಲ್ಪ್ ಆಯಿತು. ಟೀಚಿಂಗ್ ಮಾಡೋದ್ರಿಂದನೇ ನಾನು ಏನಾದರೂ ಒಂದು ಸರ್ಕಾರಿ ಹುದ್ದೆನ ಗಿಟ್ಟಿಸ್ಲಿಕ್ಕೆ ಸಾಧ್ಯ ಆಯಿತು, ಅದು ಬೇರೆ. ಯಾಕಂದ್ರೆ ಅದು ಹೆಚ್ಚು ಕಲಿಕೆ ನನ್ನಲ್ಲಿ ಸಾಧ್ಯ ಆಯಿತು. ಪದೇ ಪದೇ ಪ್ರಿಪೇರ್ ಮಾಡಬೇಕು, ಪದೇ ಪದೇ ನಾನು ಹೇಳಬೇಕು ಅಂತಕ್ಕಂಥದ್ದು. ಸೊ ಹೀಗಾಗಿ ರಿವಿಷನ್ ಮ್ಯಾಟರ್ ಆಗುತ್ತೆ ಇಲ್ಲಿ, ಇದು ಭಾಳ ಇಂಪಾರ್ಟೆಂಟ್. ತುಂಬ ಜನ ರಿವಿಷನ್ ಮಾಡೋದೇ ಇಲ್ಲ. ಸೊ ಇಲ್ಲಿ ಓದ್ತಕ್ಕಂಥ ಸಂದರ್ಭದಲ್ಲಿ ಈಗ ನಿಮ್ಮ ಹತ್ರ ಕಾಲಾವಕಾಶ ಇದೆ, ಇನ್ನೂ ನೋಟಿಫಿಕೇಶನ್ ಆಗಿಲ್ಲ, ಯಾರ್ದು ನೆನಪಿನ ಶಕ್ತಿ ಕಡಿಮೆ ಇದೆ ಅವ್ರು ಏನು ಮಾಡಿರಿ ಅಂದ್ರೆ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿ. ನೋಡಿ, ಬರೆಯುವ ಪದ್ಧತಿಯನ್ನು ರೂಢಿಸ್ಕೊಳ್ಬೇಕು. ಸೊ ಯಾರೆಲ್ಲ GPSTR ಓದ್ತಾ ಇದ್ರಿ ಅವ್ರು 100% ಬರೀಲೇಬೇಕು. ದೇರ್ ಇಸ್ ನೋ ಆಪ್ಷನ್. ಏನ್ರಿ? ಯಾರೆಲ್ಲ GPT ಓದ್ತಾ ಇದ್ರಿ, ಯಾಕಂದ್ರೆ ಅಲ್ಲಿ ಪೇಪರ್ 2 ಪೇಪರ್ 3 ರೈಟಿಂಗ್ ಇರುತ್ತೆ, ಮ್ಯಾಥ್ಸ್, CBZ ಮತ್ತು ಸೋಷಿಯಲ್ ಅವ್ರಿಗೆ, ಕನ್ನಡದವ್ರಿಗೆ. ಸೊ ಹೀಗಾಗಿ ಬರೆಯುವ ಪದ್ಧತಿಯಲ್ಲಿ ರೂಢಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನ ನೀವು ಮಾಡಬೇಕಾಗತ್ತೆ. ಇದು ಗೊತ್ತಿರಲಿ. ಯಾರ್ದು ಬರವಣಿಗೆ ಚೆನ್ನಾಗಿಲ್ಲ ಅವರು ಸ್ವಲ್ಪ ಇದ್ರ ಮೇಲೆ ವರ್ಕ್ ಮಾಡಿ, GPT ಮೇಲೆ ಫೋಕಸ್ ಮಾಡ್ತಾ ಇದ್ರೆ, ನೆನಪಿನ ಶಕ್ತಿ ಕಡಿಮೆ ಇದ್ರೆ. ಇನ್ನು ನೋಟಿಫಿಕೇಶನ್ ಆದಾಗ ನೀವು ಏನು ಮಾಡಬೇಕಾಗಿಲ್ಲ, ಪದೇ ಪದೇ ನೀವು ಏನು ಮಾಡಬೇಕಾಗಿಲ್ಲ ಅಂದ್ರೆ ಓದ್ತಕ್ಕಂಥದ್ದು ಅಥವಾ ಬರಿತಕ್ಕಂಥ ಅವಶ್ಯಕತೆ ಇಲ್ಲ, ಓದ್ಲಿಕ್ಕೆ ಟ್ರೈ ಮಾಡಬೇಕು, ರಿವಿಷನ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಇನ್ನು ಸಬ್ಜೆಕ್ಟ್ ವೈಸ್ ಏನು ಮಾಡಿ ಅಂದ್ರೆ ಒಂದು ಬುಕ್ಕನ್ನು ನೀವು ಪ್ರಿಪೇರ್ ಮಾಡಿ. ಸಬ್ಜೆಕ್ಟ್ ವೈಸ್
ಒಂದು ಏನು ಮಾಡ್ರಿ ಅಂದರೆ ಒಂದು ಬುಕ್ ಪ್ರಿಪೇರ್ ಮಾಡಿ ಆ ಬುಕ್ಕನ್ನು ಇಟ್ಕೊಳ್ತೀರಿ. ಫಾರ್ ಎಕ್ಸಾಂಪಲ್ ಈಗ ಒಂದು PSTR ಇದೆ ಅಂತ ಇಟ್ಕೊಡ್ರಿ, GPSTR HSTR ಕಾಮನ್ ಸಬ್ಜೆಕ್ಟ್ ಇದೆ ಸೈಕಾಲಜಿ ಅಂತ ಇಟ್ಕೊಳ್ಳೋಣ. ಆ ಸೈಕಾಲಜಿಗೆ ಒಂದು ಸಪ್ರೇಟ್ ಬುಕ್ ಮಾಡ್ತೀರಿ. ಸೊ ಡೇಟನ್ನು ಇವತ್ತು ನಾನು ಏನು ಓದಿದ್ದೀನಿ ಅನ್ನೋದನ್ನ ನೋಟ್ ಮಾಡ್ಕೊಡ್ರಿ. ಯಾಕಂದ್ರೆ ಪದೇ ಏನಾಗುತ್ತೆ ಅಂದ್ರೆ ಅದನ್ನೇ ಓದೋದಾಗುತ್ತೆ. ಹೀಗಾಗಿ ನೀವು ಕವರ್ ಮಾಡ್ಲಿಕ್ಕೆ ಆಗಲ್ಲ ಸಾಕಷ್ಟು ಪಠ್ಯಕ್ರಮನ. ಸೊ ಸಬ್ಜೆಕ್ಟ್ ವೈಸ್ ಅನ್ನ ಒಂದು ಏನು ಮಾಡಿದ್ರೆ ಒಂದು ಬುಕ್ ಮಾಡ್ಕೊಂಡು ಆ ಬುಕ್ಕಲ್ಲಿ ಏನು ಫಸ್ಟ್ ಕರಿಕ್ಯುಲಮ್ ಬರ್ಕೋತೀರಿ, ಆ ಕರಿಕ್ಯುಲಮ್ ಪ್ರಕಾರ ನಾವು ಓದ್ಕೊಂಡು ಹೋಗ್ತಾ ಇದೀವಾ ಇಲ್ಲ ಅಂತಕ್ಕಂಥದ್ದನ್ನ ನೋಟ್ ಮಾಡ್ಕೊಡ್ರಿ. ಹೌದಾ? ಸೊ ಇದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. 100% ಹೇಳ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ವರ್ಕ್ ಮಾಡಿದ್ರೆ ನೇಮಕಾತಿ ಆಗಲೇಬೇಕು ನೀವು. ಸೊ ಸಬ್ಜೆಕ್ಟ್ ವೈಸ್ ಅನ್ನ ಏನು ಮಾಡ್ತೀರಿ, ನೋಟ್ ಮಾಡ್ಕೊಂಡು ವರ್ಕ್ ಮಾಡ್ತಾ ಹೋಗ್ತೀರಿ. ಆಮೇಲೆ ಅದು ನೋಟ್ಸ್ ಹೆಂಗಿರ್ಬೇಕಪ್ಪ ಅಂದ್ರೆ ನಿಮ್ದು ಬರೀತಕ್ಕಂಥ ನೋಟ್ಸ್ ಹೆಂಗಿರ್ಬೇಕಂದ್ರೆ ಲಾಸ್ಟ್ ಸುಮ್ಮನೆ ಡಿಟೇಲ್ ಆಗಿ ಬರ್ತಾವೆ. ಪುಸ್ತಕದಲ್ಲಿ ಏನಿದೆ ಎಲ್ಲಾನು ಎಳ್ಸೋಂಗಿಲ್ಲ. ಈ ಯಾವುದೊಂದು ಟಾಪಿಕ್ ಇದೆ ಅಂತ ಇಟ್ಕೊಳ್ಳೋಣ, ಮನೋವಿಜ್ಞಾನ ಮತ್ತು ಶೈಕ್ಷಣಿಕ ಮನೋವಿಜ್ಞಾನದ ಪರಿಚಯ ಇದೆ ಅಂತ ಇಟ್ಕೊಳ್ಳೋಣ. ಯಾಸ್ ಇಟ್ ಈಸ್ ಮೇಲಿಂದ ಹಿಡ್ಕೊಂಡು ಕೊನೆಯವರೆಗೆ ಪಾಠ ಮುಗಿಯೋರ್ಗೆ ಎಲ್ಲಾನು ಎಳ್ಸೋಂಗಿಲ್ಲ. ಅದನ್ನ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ಬೇಕು ಈ ಒಂದು ಟಾಪಿಕಲ್ಲಿ ಇದಿದೆ ಅಂತಕ್ಕಂಥದ್ದು. ಹೈಲೈಟ್ ಶಾರ್ಟ್ ಕೀಸ್ಗಳನ್ನ ಮಾಡ್ಕೋಬೇಕು. ಆ ರೀತಿ ನೀವೇನು ಮಾಡ್ಕೊಂಡ್ರೆ ನೋಟ್ಸನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಅದು ನಿಮಗೆ ರಿವಿಷನ್ಗೆ ಹೆಲ್ಪ್ಫುಲ್ ಆಗುತ್ತೆ. ಈಗ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ, ಬಟ್ ಅದು ನಿಮಗೆ ರಿವಿಷನ್ಗೆ ಹೆಲ್ಪ್ ಆಗುತ್ತೆ. ಇನ್ನೊಂದು ನಿಮ್ಮ ರೀಡಿಂಗ್ ಮಾಡೆಲ್, ವರ್ಕಿಂಗ್ ಮಾಡೆಲ್ ಯಾವುದಿದೆ. ಸೊ ಈಗ ಫಾರ್ ಎಕ್ಸಾಂಪಲ್ VARK ಮಾಡೆಲ್ ಅಂತ ಕರಿತೀವಿ. ಅದು HSTR ಸಿಲೆಬಸ್ ಇದೆ, VARK ಮಾಡೆಲ್ ಅಂತೇಳಿ. ಕೆಲವೊಬ್ಬರಿಗೆ ವಿಜುವಲ್ ನೋಡಿದ್ರೇನೆ ಬೇಗ ಅರ್ಥ ಆಗುತ್ತೆ, ಇನ್ನು ಕೆಲವೊಬ್ಬರಿಗೆ ಕೇಳಿದ್ರೆ ಬೇಗ ಅರ್ಥ ಆಗುತ್ತೆ, ಇನ್ನು ಕೆಲವರಿಗೆ ಓದ್ಕೊಂಡ್ರೆ ಬೇಗ ಆಗುತ್ತೆ, ಇನ್ನು ಕೆಲವರಿಗೆ ಮಾಡಿದ್ರೆ ಅರ್ಥ ಆಗುತ್ತೆ. ಸೊ ಅದರಲ್ಲಿ ಯಾವ ಕೆಟಗರಿ ನೀವು ಬರ್ತೀರಿ ಅಂತಕ್ಕಂಥದ್ದು ನೋಡ್ಕೊಂಡು ಅದನ್ನ ಐಡೆಂಟಿಫಿಕೇಶನ್ ಮಾಡ್ಕೊಂಡು ಅದ್ರ ಮೇಲೆ ಜಾಸ್ತಿ ಏನು ಮಾಡಿದ್ರೆ ವರ್ಕ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಸೊ ಓದ್ತಾ ಇದ್ರೆ ನೀವೇ ಏನು ಮಾಡ್ಕೋಬಹುದು, ವಾಯ್ಸನ್ನು ರೆಕಾರ್ಡ್ ಮಾಡಿ ಅದನ್ನ ಇಟ್ಕೋಬಹುದು. ನಿಮಗೆ ಟೈಮ್ ಬಂದಾಗ ನೀವು ಕೇಳ್ಕೋಬಹುದು. ಹೌದಾ? ಈ ರೀತಿಯಾಗಿ ಮಾಡ್ಕೊಡ್ರಿ. ಸೊ ಇದು ಒಂದು ಓದ್ತಕ್ಕಂಥ ಒಂದು ಶೈಲಿ ಆಗಿರುತ್ತೆ. ಡೈಲಿ ಮಿನಿಮಮ್ 3 ರಿಂದ 4 ಗಂಟೆ ನೀವು ಓದಲೇಬೇಕು. ಮಿನಿಮಮ್ ಹೇಳ್ತಾ ಇದ್ದೀನಿ ನಾನು, ಮ್ಯಾಕ್ಸಿಮಮ್ ಎಷ್ಟಾದರೂ ಓದಿ. ಮಿನಿಮಮ್ 3 ರಿಂದ 4 ಗಂಟೆ. ಆಮೇಲೆ 45 ನಿಮಿಷಕ್ಕಿಂತ ಹೆಚ್ಚು ಒಂದೇ ಸಬ್ಜೆಕ್ಟ್ಸ್ ಏನು ಮಾಡ್ಬೋದು ಅಂದ್ರೆ ಓದ್ತಕ್ಕಂಥದ್ದಲ್ಲ, ಚೇಂಜ್ ಮಾಡ್ತಾ ಇರ್ಬೇಕು. 1 ಗಂಟೆ ಓದ್ಕೊಡ್ರಿ, ಮತ್ತೆ 1 ಗಂಟೆ ಚೇಂಜ್ ಮಾಡ್ರಿ. ಸಬ್ಜೆಕ್ಟ್ ಚೇಂಜ್ ಆಗ್ತಾ ಇರಬೇಕು. ಅಂದ್ರೆ ನಿಮ್ಗೆ ಏನಾಗುತ್ತಂದ್ರೆ, ಯಾಕಂದ್ರೆ ಕೆಲಸದ ಬದಲಾವಣೆಯೇ ಏನಂತ ಕರೀತಾರೆ, ವಿಶ್ರಾಂತಿ ಅಂತ ಕರೀತಾರೆ. ಕೆಲಸದ ಬದಲಾವಣೆಯ ವಿಶ್ರಾಂತಿ ಅಂತ ಕರೀತಾರೆ. ಹೀಗಾಗಿ ಅದನ್ನ ನೀವು ಏನು ಮಾಡ್ಕೊಳ್ತಕ್ಕಂಥದ್ದು, ಏನು ಮಾಡಬೇಕು, ಈ ಒಂದು ಸಬ್ಜೆಕ್ಟ್ ವೈಸ್ ಅನ್ನ ಚೇಂಜ್ ಮಾಡ್ತಾ ಹೋಗ್ಬೇಕು ಓದ್ತಿರ್ತಕ್ಕಂಥ ಸಂದರ್ಭದಲ್ಲಿ. ಇದು ಏನಾಗುತ್ತೆ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ನಾನು ನೆಕ್ಸ್ಟ್ ಹೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಈ ಓದ್ತಕ್ಕಂಥ ಒಂದು ಶೈಲಿಯಲ್ಲಿ ತುಂಬಾ ಜನ ಕೋಚಿಂಗ್ ಬಗ್ಗೆ ಕೇಳ್ತಾ ಇರ್ತೀರಿ. ಇಲ್ಲಿ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಕೋಚಿಂಗ್ ತಗೊಳ್ಬೇಕಾ ಬೇಡ ಅಂತಕ್ಕಂಥದ್ದು ತುಂಬಾ ಜನರಿಗೆ ಒಂದು ಪ್ರಶ್ನೆ ಇರುತ್ತೆ. ಅಥವಾ ತಗೊಂಡ್ರೆ ಯಾವ್ದು ಬೆಸ್ಟ್ ಇರುತ್ತೆ ಅಂತಕ್ಕಂಥದ್ದು ನಾನು ನಿಮಗೆ ಹೇಳ್ತೀನಿ. ನೀವು ಆಲ್ರೆಡಿ ಎಲ್ಲಾನು ಓದ್ಕೊಂಡಿದ್ರೆ ಸಿಲೆಬಸ್ ಪ್ರಕಾರ, ನಿಮ್ಮ ಹತ್ರ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಪ್ರಕಾರ, ಡಿಪಾರ್ಟ್ಮೆಂಟ್ ಸಜೆಸ್ಟೆಡ್ ಬುಕ್ಸ್ ಪ್ರಕಾರ ನೀವೆಲ್ಲ ನೀಟಾಗಿ ಪ್ರಿಪೇರ್ ಮಾಡ್ಕೊಂಡಿದ್ರೆ ನಿಮಗೆ ಯಾವುದೇ ಕೋಚಿಂಗ್ ಅವಶ್ಯಕತೆ ಇಲ್ಲ. ಯಾವುದೇ ಕೋಚಿಂಗ್ ಅವಶ್ಯಕತೆ ಇಲ್ಲ. ನೀವು ಪ್ರಿಪೇರ್ ಆಗಿದ್ರೆ, ಇಫ್ ಯು ಆರ್ ಪ್ರಿಪೇರಿಂಗ್ ಫಸ್ಟ್ ಟೈಮ್, ಯು ಡೋಂಟ್ ನೋ ಎಕ್ಸಾಮಿನೇಷನ್ ಪ್ಯಾಟರ್ನ್, ಯು ಡೋಂಟ್ ಹ್ಯಾವ್ ಎನಿ ಎಕ್ಸ್ಪೀರಿಯನ್ಸ್, ಅಥವಾ ನಿಮ್ಗೆ ಎಲ್ಲೋ ಒಂದು ಕಡೆ ಆತಂಕ ಇದೆ, ಎಲ್ಲೋ ಒಂದು ಕಡೆಗೆ ಭಯ ಇದೆ, ನಾನೆಲ್ಲೋ ಕಳ್ಕೋತೀನಿ ಅನ್ನೋ ಒಂದು ನಿರುತ್ಸಾಹ ಎಲ್ಲಾದರೂ ಇದ್ದರೆ, ಸೊ ಅವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಒಂದು ಗೈಡೆನ್ಸ್ ಅನ್ನೋದು ಬೇಕಾಗುತ್ತೆ. ಹಾಗಾದ್ರೆ ಇಲ್ಲಿ ಆಫ್ಲೈನ್ ಕೋಚಿಂಗ್ಸ್ಗಳು ಇದಾವೆ, ಆನ್ಲೈನ್ ಕೋಚಿಂಗ್ಸ್ಗಳು ಇದಾವೆ. ಯಾವ್ದು ಬೆಸ್ಟ್ ಆಗುತ್ತೆ ಅಂತಕ್ಕಂಥ ತುಂಬ ಜನ ಕೇಳ್ತೀರಿ. ಸೊ ಆಫ್ಲೈನ್ಗಳಿಗೆ ನೀವು ಹೋಗಿರ್ಬೋದು, ಎಷ್ಟು ಸಮಯ ನೀವು ಕೊಡ್ತೀರಿ ಅಂತಕ್ಕಂಥದ್ದು. ಯಾಕಂದ್ರೆ ಈಗ ಡಿಜಿಟಲ್ ಪ್ಲಾಟ್ಫಾರ್ಮ್ ಇದೆ, ಕಂಪ್ಲೀಟ್ ಆಗಿ ಸೋರ್ಸ್ ಇವತ್ತು ಎಲ್ಲ ಏನಪ್ಪ ಅಂದ್ರೆ ಆನ್ಲೈನಲ್ಲಿ ಸಿಗ್ತಾ ಇದೆ. ಕೆಲವ್ರಿಗೆ ಆಫ್ಲೈನ್ ಅಡ್ಜಸ್ಟ್ ಆಗ್ಬೋದು, ಕೆಲವ್ರಿಗೆ ಆಫ್ಲೈನ್ ಅಡ್ಜಸ್ಟ್ ಆಗದೇ ಇರ್ಬೋದು, ಕೆಲವ್ರಿಗೆ ಆನ್ಲೈನ್ ಅಡ್ಜಸ್ಟ್ ಆಗ್ಬೋದು, ಕೆಲವ್ರಿಗೆ ಆನ್ಲೈನ್ ಅಡ್ಜಸ್ಟ್ ಆಗದೇ ಇರ್ಬೋದು. ನನಗೂ ತುಂಬ ಜನ ಕೇಳ್ತಿರ್ತಾರೆ, ಸರ್ ಆಫ್ಲೈನ್ ಕ್ಲಾಸಸ್ ಬರ್ತೀರಾ ಸರ್, ಆಫ್ಲೈನ್ ಕ್ಲಾಸಸ್ ಮಾಡ್ಕೊಡ್ತೀರಾ ಅಂತ ಹೇಳಿ. ಸೊ ಈ ಅದು ಅವರ ಒಂದು ಅಭ್ಯರ್ಥಿಗಳ ಒಂದು ಏನಂದ್ರೆ ಮೆಂಟಾಲಿಟಿ ಯಾವುದಕ್ಕೆ ಏನಾಗುತ್ತೆ ಅಂದ್ರೆ ಸ್ಟಿಕ್ ಆನ್ ಆಗಿದೆ, ಅದ್ರ ಮೇಲೆ ಬೇಸಿಸ್ ಇರುತ್ತೆ. ಆಮೇಲೆ ಇನ್ನೊಂದು ಕೆಲವರಿಗೆ ಏನಾಗುತ್ತೆ ಅಂದ್ರೆ ಈ ರೀತಿ ಬೋರ್ ಮೇಲೆ ಬರ್ದು ಹೇಳಿದ್ರೆ ಸ್ವಲ್ಪ ಬೇಗ ಅರ್ಥ ಆಗ್ತಕ್ಕಂಥದ್ದು. ಇನ್ನು ಕೆಲವರಿಗೆ ಹಂಗೆ ಮುಖಾನೇ ತೋರಿಸ್ತಿರಲ್ಲ, ಹಂಗೆ ಓದ್ಕೊಂಡು ಹೋಗ್ತಿರ್ತಾರೆ. ಸೊ ಅಂಥದ್ದು ಕೂಡ ಇರ್ತದೆ. ಸೊ ಹೀಗಾಗಿ ಯಾವುದು ನಿಮಗೆ ಬೆಸ್ಟ್ ಒಂದು ವೇ ಇದೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಕ್ಕೆ ಅನ್ನೋದನ್ನ ಥಿಂಕ್ ಮಾಡ್ಕೊಳ್ರಿ. ಆಮೇಲೆ ನಿಮ್ಮ ಫೈನಾನ್ಷಿಯಲ್ ಮ್ಯಾಟ್ರಲ್ಲಿ ಇರ್ಬೋದು. ಹೌದಾ? ಯಾಕಂದರೆ ಈಗ ಒಂದು ರಿಚಾರ್ಜ್ ಮಾಡಿಸ್ತೀವಿ ಅಂದರೆ ಸುಮಾರು ಒಂದು 400 ರೂಪಾಯಿ 500 ರೂಪಾಯಿ ನಾವು ಪೇ ಮಾಡಿ ರಿಚಾರ್ಜ್ ಮಾಡಿಸ್ಕೋತೀವಿ, ನಾವು ಕ್ಲಾಸಸ್ಸನ್ನು ಕೇಳ್ತೀವಿ. ಹೌದಾ? ನಮ್ಮ ಮಾತಾಡೋದಾಗಿರ್ಬೋದು, ಅಥವಾ ವಾಟ್ಸಪ್ ಆಗಿರ್ಬೋದು, ಅಥವಾ ಇನ್ನು ಯೂಟ್ಯೂಬ್ ಆಗಿರ್ಬೋದು, ಅದು ನೋಡ್ಕೋತೀವಿ. ಬಟ್ ನಿಮ್ಮ ಫ್ಯೂಚರ್ಗೆ ನೀವು ಮಾಡ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಸರಿ ಇದೆ ಇಲ್ಲ ಅಂತ ನೋಡಿ. ಸರಿ ಮಾಡ್ತಾ ಇದ್ರೆ ಅಂದ್ರೆ ಅದರಿಂದ ಯೂಸ್ಫುಲ್ ತೊಗೋಬೇಕು. ಕೆಲವೊಬ್ರು ಪೇ ಮಾಡಿ ಜಾಯ್ನ್ ಆಗ್ತಾರೆ, ಬಟ್ ಅದ್ರ ಕ್ಲಾಸಸ್ನ ಯೂಸ್ಫುಲ್ಲೇ ತೊಗೊಳ್ಳಲ್ಲ, ಬಿಟ್ಬಿಡ್ತಾರೆ, ನೋಡೋಕ್ಕೆ ಆಗಲ್ಲ ಅವ್ರಿಗೆ. ಅಂಥದ್ದು ಆಗಬಾರ್ದು. ನಿಮ್ಗೆ ನೆಸಸರಿ ಇದೆ ಅಂದಾಗ ಅವ್ರ ಕ್ವಾಲಿಫಿಕೇಷನ್ ಏನು, ಟೀಚರ್ಸ್ದು ಅವ್ರ ಎಫರ್ಟ್ ಏನಿದೆ ಆ ಫೀಲ್ಡಲ್ಲಿ, ಸೊ ಅದೆಲ್ಲ ಒಂದು ಕಡೆ ಅವ್ರ ರಿಸಲ್ಟ್ ಹೆಂಗಿದೆ, ಯಾವುದೇ ಇರಲಿ, ಅದು ನಂದೇ ಅಂತಲ್ಲ ಹೇಳ್ತಾ ಇಲ್ಲ ನಾನು, ರಿಸಲ್ಟ್ ಇದೆ ಇಲ್ವಾ ಅವ್ರದ್ದು, ಇದೆಲ್ಲವನ್ನ ನೋಡಿಕೊಂಡು ನೀವೇನು ಮಾಡಿರಿ ಅಂದರೆ ನಿಮ್ಗೆ ಬೆಸ್ಟ್ ಅನಿಸಿರ್ತಕ್ಕಂಥ ನನ್ನ ಕ್ಲಾಸ್ ಅರ್ಥ ಆಗೋರು ಕೆಲವೊಬ್ರು ಇರ್ತಾರೆ, ಕೆಲವ್ರು ಅರ್ಥ ಆಗದೆ ನನ್ನ ಕ್ಲಾಸ್ ಕೆಲವ್ರಿಗೆ ಅರ್ಥನೇ ಆಗಲ್ಲ ಅಂತ ಇಟ್ಕೊಳ್ರಿ. ಅವ್ರು ತೊಗೊಳ್ಳೋ ಅವಶ್ಯಕತೆ ಇಲ್ಲ, ನೆಸಸರಿನೇ ಇಲ್ಲ. ಯಾಕಂದರೆ ಇಟ್ ಈಸ್ ಯುವರ್ ಫ್ಯೂಚರ್. ನಿಮ್ಮ ಫ್ಯೂಚರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರಿ, ಅಥವಾ ನಿಮ್ಮ ಫ್ಯೂಚರ್ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ರಿ. 2000 ದೊಡ್ಡದಲ್ಲ,
ಆದರೆ ಅದು ಇನ್ವೆಸ್ಟ್ ಮಾಡಿರ್ತಕ್ಕಂಥ ರೀತಿ ಯಾವುದ್ರ ಮೇಲೆ ಮಾಡಿದ್ದೀವಿ ಅದರಿಂದ ನಮ್ಗೆ ವರ್ತ್ ಇದೆ ಇಲ್ಲ ಅಂತಕ್ಕಂಥದ್ದು ಕೂಡ ಮ್ಯಾಟರ್ ಆಗುತ್ತೆ. ಹೀಗಾಗಿ ಸೊ ಅವರ ಕ್ವಾಲಿಫಿಕೇಷನ್ನು, ಅವ್ರ ಫೀಲ್ಡ್ ಎಕ್ಸ್ಪೀರಿಯನ್ಸು, ಆಮೇಲೆ ಅದರಿಂದ ಬಂದಿರತಕ್ಕಂಥ ರಿಸಲ್ಟ್ ಏನಿದೆ ಸೊ ಅದು ಬಂದಿರುತ್ತೆ ಹೊರಗಡೆ ಹೇಳ್ತಿರ್ತಾರೆ ನಿಮಗೆ ಇವರು ಅವ್ರನ್ನ ಕೇಳಿ ತಿಳ್ಕೊಂಡು ಏನು ಮಾಡಿದ್ರೆ ನಿಮಗೆ ಬೆಸ್ಟ್ ಅನಿಸಿರ್ತಕ್ಕಂಥದ್ದನ್ನು ಒಂದನ್ನು ಚೂಸ್ ಮಾಡಿಕೊಡ್ರಿ, ಅವಶ್ಯಕತೆ ಇದ್ದರೆ ಮಾತ್ರ. ಎಲ್ಲರಿಗೂ ಅಂತ ಹೇಳ್ತಾ ಇಲ್ಲ ನಾನು. ಸೊ ಕೋಚಿಂಗ್ ಬಗ್ಗೆ ಇನ್ನು ಮನೆಯಲ್ಲಿ ಕೂತ್ಕೊಂಡು ಓದ್ಬೋದಾ ಅಂತಕ್ಕಂಥ ತುಂಬ ಜನ ಕೇಳ್ತಾರೆ. 100% ಓದ್ಬೋದು, 101% ಓದ್ಬೋದು. ಏನಪ್ಪ ಅಂದ್ರೆ ಮನೆಯಲ್ಲಿ ಕೂತ್ಕೊಂಡು ಸ್ಟಡಿ ಮಾಡ್ಬೋದು, ಯಾವುದೇ ಕೋಚಿಂಗ್ ಹೋಗದೇನೆ ಆ್ಯಸ್ ಪರ್ ಏನು ಗೌರ್ಮೆಂಟ್ ನಾರ್ಮ್ಸ್ ಇದ್ದಾವೆ, ಆ ಒಂದು ನೋಟಿಫಿಕೇಶನ್ ಪ್ರಕಾರ ಅಥವಾ ಏನು ಸಿಲೆಬಸ್ ಇದೆ ಆ ಸಿಲೆಬಸ್ ಪ್ರಕಾರ, ಕರಿಕ್ಯುಲಮ್ ಏನಿದೆ ಅದರ ಪ್ರಕಾರ, ಡಿಪಾರ್ಟ್ಮೆಂಟ್ ಸಜೆಸ್ಟೆಡ್ ಇರ್ತಕ್ಕಂಥ ಬುಕ್ಸ್ಗಳನ್ನು ನೋಡಿಕೊಂಡು ನೀವು ಪ್ರಿಪೇರ್ ಮಾಡ್ಬೋದು. ಸೊ ಆ ಬೇಸಿಸ್ ಮೇಲೆ ಕೂಡ ನೀವು ಮನೇಲಿದ್ದರೆ ಸುಮಾರು 5 ರಿಂದ 6 ಗಂಟೆ ಆರಾಮಾಗಿ ಓದ್ಬೋದು. ಪ್ರೈವೇಟ್ ಜಾಬ್ ಮಾಡ್ಕೊಂಡು ಓದ್ತಾ ಇದ್ರೆ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ತುಂಬ ಜನ ಟಿ ಕ್ರ್ಯಾಕ್ ಆಗಿಲ್ಲ, ಸರ್ ಹೆಂಗೆ ಬರ್ಬೇಕು ನಾನು ಅಂತೇಳಿ. CTET ಮುಖಾಂತರ CTET ಪರೀಕ್ಷೆ ಪಾಸ್ ಮಾಡ್ಕೊಂಡು ನೀವು ಬರ್ಬೋದು, ಹೌದಾ. ಈ CTET ಪಾಸ್ ಮಾಡೋದ್ರಿಂದ ಏನಾಗುತ್ತೆ ಹೇಳಿ ನೋಡೋಣ. ಆದರೆ ಅಲ್ಲಿ 83 ಮಾರ್ಕ್ಸ್ ಜನರಲ್ ಅವ್ರಿಗೆ ಕೆಲವೊಂದು ಸಮ್ ಟೈಮ್ ಅದರ್ ಕಾಸ್ಟ್ ಅವ್ರಿಗೆ 83ಗೂ ಎಲಿಜಿಬಲ್ ಕೊಡ್ತಾನೆ, ಬಟ್ 83 ಇಲ್ಲಿ ಎಲಿಜಿಬಲ್ ನಡೆಯಲ್ಲ. SC/ST ಅವ್ರನ್ನ ಹೊರತುಪಡಿಸಿ, PH ಅವ್ರನ್ನ ಹೊರತುಪಡಿಸಿ ನೀವು 90 ತೊಗೊಂಡು ಮಾತ್ರ ಇಲ್ಲಿ ಬಂದರೆ ಎಲಿಜಿಬಿಲಿಟಿಯನ್ನು ಪಡ್ಕೋತೀರಿ, ಇಲ್ಲಂದ್ರೆ ಇಲ್ಲ. ಆಮೇಲೆ ಇನ್ನೊಂದು TT ಬಗ್ಗೆ ತುಂಬ ಜನ ಕೇಳ್ತಾ ಇರ್ತೀರಿ, ಏನಪ್ಪ ಅಂದರೆ ಸರ್ ನಾನು ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಯಾವ್ದು ಬೇಕಾದರೂ ತಗೋಬೋದು. ಕೆಲವರು ರಾಂಗ್ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಫಸ್ಟ್ PUC ಏನಿದೆ ಡಿಗ್ರಿಯಲ್ಲಿಂದ ಅದನ್ನೇ ತೊಗೋಬೇಕಂತಲೇ ಇಲ್ಲ. ಫಸ್ಟ್ ಲ್ಯಾಂಗ್ವೇಜ್ ಯಾವ್ದು ಬೇಕು. ನಾನು ಕೂಡ 3 times ಐ ಆಮ್ ಕ್ವಾಲಿಫೈಡ್, 3 times CTET ಆ್ಯಂಡ್ 9 times ಕರ್ನಾಟಕ ಟೆಟ್. ಸೊ ಹೀಗಾಗಿ ನಿಮಗೇನಪ್ಪ ಅಂದರೆ ಯಾವುದು ಲ್ಯಾಂಗ್ವೇಜ್ ಫಸ್ಟು ಲ್ಯಾಂಗ್ವೇಜ್ 2 ಯಾವುದೇ ಬೇಕಾದ್ರೆ ನೀವು ತೊಗೋಬೋದು, ಅದ್ರ ಸೇಮ್ ಇರಬಾರ್ದು ಅಷ್ಟೇ. ಆಮೇಲೆ ಮಾಧ್ಯಮ ಓನ್ಲಿ ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿರುತ್ತೆ, ಕನ್ನಡ ಒಂದು ಸಬ್ಜೆಕ್ಟ್ ಮಾತ್ರ ತೊಗೋಬೋದು 30 ಮಾರ್ಕ್ಸ್ಗೆ, ಇದೊಂದು ಗೊತ್ತಿರಲಿ. ಸೊ ನೆಕ್ಸ್ಟ್ ಇದಾದಮೇಲೆ ಇನ್ನು ಯಾವುದಕ್ಕೆ ಓದಬೇಕು, ಏನು ಓದಬೇಕು, ಕರಿಕ್ಯುಲಮ್ ಏನು, ಅದೆಲ್ಲನೂ ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ. PST ಅದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, HST ಅದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಆಮೇಲೆ GPSTR ಪೋಸ್ಟ್ಗಳ ಬಗ್ಗೆ ಕೂಡ ಹೇಳಿದ್ದೀನಿ. ಹುದ್ದೆಗಳ ಸಂಖ್ಯೆ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ನೇಮಕಾತಿ ಸಂದರ್ಭದಲ್ಲಿ. ಸೊ ಅದು ಸಮ್ಟೈಮ್ ಹೆಚ್ಚು ಕರಿಬೋದು, ಸಮ್ಟೈಮ್ ಕಡಿಮೆ ಕರಿಬೋದು. ಬಟ್ ನಿಮ್ಮ ಟಾರ್ಗೆಟು ಎಲ್ಲಿ ಕಾಂಪಿಟೇಷನ್ ಕಡಿಮೆ ಇದೆ ಅದು ಮ್ಯಾಟ್ರ್ ಆಗುತ್ತೆ. ಸೊ ಆ ಪ್ಲೇಸಸಲ್ಲಿ ನೀವೇನಂದ್ರೆ ಅಪಾಯಿಂಟ್ ಆಗ್ತೀರಿ. ಮುಂದೆ ಬರ್ತಕ್ಕಂಥ ವಿಡಿಯೋದಲ್ಲಿ ನಾನು ಕಾಂಪಿಟೇಷನ್ ಎಲ್ಲಿ ಹೆಚ್ಚಾಗುತ್ತೆ ಎಲ್ಲಿ ಕಡಿಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಕೂಡ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಅ ನೈಸ್ ಡೇ.